ಆ ಮಳೆಗೆ ತುಂಬಿರು ತುಂಗಾಭದ್ರಾ ಹೊಳಿ ಅಂತ ಹೊಳೆ ನೀರನ್ನು ಹರಿಸಿ ಹಚ್ಚ ಹಸಿರಾದ ಬೆಳೆಯನ್ನು ಬೆಳೆಸೊಂದು ಸಾರ್ಥಕ ಕರೀತಾರೆ ದೇವ. ಹೇಳ್ಕೊಂಡು ಬರ್ಬೇಕು ನಮ್ಮ ನಾಮ ಅಂಕಿತವ. ಸಾರಥಿ ನಾವುದಾರಂದರೆ ಹೌದಾರು ದೇವ. ಇದಲ್ಲದ ಎನ್ನಯ ರೋಷಾದ್ಭಾವ ಜಾಲಕ್ಕೆ ಭುವನ ಬ್ರಹ್ಮಾಂಡವು ಬೆದರಿ ಬಂದಾಯಿತು. ಭೂಪತಿ ಎನ್ನಲ್ಲಿ ಹುದುಗಿದ ಭಾಸ್ಕರನು ತೇಜಸ್ಭಾವ ರೌಸಕ್ಕೆ ಈ ಮಗರಿಗೆ ನೀರಾಯಿತು. ಸಾರಥಿ ಭೂಪತಿ ಇಲ್ಲ ಆಕಾಶದ ನಕ್ಷತ್ರವು ನಿಲ್ಲದೆ ಪಲ್ಪಳ ಎನ್ನ ಈ ಮನವಿಗೆ ಇಂಥ ಇಂದ್ರ ಪ್ರಸ್ಥಾಪುರದ ಹದ್ದಜ್ಜ ಯಮಸುತನಾದ ಧರ ನಾರಾಯಣ ಸಹೋದರ ಭೂಪತಿ ಸ್ವಚ್ಛಿತನಾದ ಎಲ್ಲ ದಸಾ ನಾಮಗಳನ್ನು ಉಸುರಿಸುವೆ. ಚಿಟ್ಟಗುಟ್ಟಿಯನ್ನು ಚೆನ್ನಾಗಿ ಪ್ರಥಮ ನಾಮ ಫಲ್ಗುಣ, ತೃತೀಯ ನಾಮ ಧನುಂಜಯ, ತೃತೀಯ ನಾಮ ವಿಜಯ, ಪಠ್ಯ ನಾಮ ಸಂಜಯ. ಎಲ್ಲ ಸಾರಥಿ ಭೂಪತಿ ಸಪ್ತಮೆ ನಾಮ ಚೇತುವಾಗನ, ಅಷ್ಟಮೆ ನಾಮ ದೀವಿಷ್ಯ, ನವಮೆ ನಾಮ ನರ, ದಶಮೆ ನಾಮ ಮಧ್ಯಮ ಮಂಡಲ. ಭೂಪತಿ ಇಂಥ ದಶನಾಮಗಳಲ್ಲಿ ವೀರಾದ ವೀರ ಕೇಸರಿ ಶೌರ್ಯ ಅರ್ಪಿತರ ನಂಬವನ ತಟ್ಟೆ ನಂತರ ಅವನ ನಡನತ್ತೆಯನ್ನು ಅರ್ಜುನ ಮಹಾರಾಜನನ್ನು ಅಷ್ಟದಿಗ್ಗಜಂಗಳ ಕಿವಿ ದಿಕ್ಕವಂಜ ಜಯ ಬೇರಿಯನ್ನ ವರಸವಂತನಾಗಲೈ ಸಾರಥಿಯ ನಮ್ಮ ಜಾಣ ನಿಮ್ಮ ಚೆನ್ನಾಗಿ ದಶನಾಮಾಂಕಿತವನ್ನು ಪಡೆದ ಅರ್ಜುನ ಮಹಾರಾಜರ ತಾವಾದರೆ ಈ ಸಭಾಸ್ಥಾನಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಭೂಪತಿ ನಿಚ್ಚಲ ಸಚ್ಚಿತ ಸಭಾ ಮಧ್ಯಕ್ಕೆ ಬಂದ ಕಾರ್ಯ ಅರ್ಥವೇನೆಂದರೆ ಅದೇನು ದೇವ? ನಿನ್ನಿನ ದಿನ ನಮ್ಮ ಗುರುಗಳಾದ ದ್ರೋಣಾಚಾರ್ಯರು ಬಹುದೂರದಿಂದ ಎಲ್ಲಮ್ಮನ ಹೇಳಿದರಂತೆ. ಹೌದೇನ ದೇವ? ಭೂಪತಿ ಆದ ಕಾರುಣ ನಮ್ಮ ಗುರುಗಳಲ್ಲಿಗೆ ಸೂಟಿಯಿಂದ ರಥವನ್ನ ಬಿಡವಂತನಾಗು ಸಾರಥಿ ಒಡಿ ರಥವನ್ನ ಮುಂದಕ್ಕೆ ತಂದಿದೆ. ನಿಮ್ಮ ಚೆನ್ನಾಗಿ ಇದೇ ಮನೆ ಬರ್ತಾನೆ ವಿದ್ಯಾಲ ಪಕ್ಕದ ಬದಕ್ ಮಾಡ್ತಾನ ಹಿಂಗಂತಾನ ಅದಕ್ಕೆ ನೀರಾಗ್ಬಿಟ್ಟೆ ಅವ್ರ ಅಲ್ಲ ಅವ್ರು ಮಾಡ್ತಾರೆ ಸ್ವಂತ ಕಳಿಸ್ತೀನಿ ಅವ್ರು ಕೂಡ ಆರು ಕೂಡ ಬಾರ ಅರ್ಜುನ
ನಮೋ ನಮೋ ಗುರುದೇವ ನಿನ್ನ ಪಾದ ಪದ್ಮಗಳಿಗೆ ವಂದನೆ. ಗುರುದೇವ ಎನ್ನಂ ಕರೆಸಿದ ಕಾರಣವೇನು? ಆ ದೃಪದೇನಾದರೆ ಮತ್ತು ನನ್ನಮ್ಮ ಹೀಯಲಿಸಿದರೆ ಹೇಗೆ ಸ್ವಾಮಿ? ಹಾಗೆ ನಾದರವಿದ್ದರೆ ತಡ ವಹಿಸಿದೆ. ಕನ್ನಡವನ್ನ ಮಾಡಿದ ಮಾವನ ಹನ್ನದೆ ಅವನನ್ನಿಡದ ಇನ್ನೊಂದದ ನಿನ್ನ ಮಂಚಕ್ಕೆ ಬಿಗಲೆ ಹೇಗೆ ತಡ ವಹಿಸಿದೆ ಬೇಡ ಸ್ವಾಮಿ. ಸತ್ಯರಾದ ಪಲ್ಪಡು. ಓ ಗುರುದೇವ ಶಸ್ತ್ರಬದ್ಧ ತಳ್ಳಪಡು. ಹೌದು ಗುರುದೇವ. ಓ ಗುರುದೇವನೇ ನಿನ್ನ ಶಸ್ತ್ರಬದ್ಧ ಎಂಬ ಅತ್ಯಂಬಿರಂ ತೃಪ್ತಿಗೊಳಿಸಿದೆ. ತ್ರಿಲೋಕ ವೀರರನ್ನು ಮೀರಿಸಿದೆ. ಹೌದು ಗುರುದೇವ. ಆದರೆ ನನ್ನ ಮನೆ ಬೇಕು ಅನ್ನೋಡಿಸುತ್ತದೆ. ಅದೇನು ಗುರುದೇವ? ಆದ ಕಾರಣ ಹಿಮಾಚಲ ಪ್ರಾಂತದಲ್ಲಿ ನನ್ನ ಶತ್ರುವತ್ತೆಯ ಮುಕ್ತಪಡಿಸಿ ಇತ್ತಪಟ್ಟು ಹೋಗ ನಡಿ ಅರ್ಥನ ಗುರುವರ ಮಹತ್ವೀಕರ ನೋಡನ್ನ ಸಹಾಸಕರ ನಿಟ್ಟೊಳ್ಳ ಬಾಲ್ಯದ ವೀಸವಾದ ಅನುಗ್ರಹದಿಂದ ಮತ್ತು ನಿಮ್ಮ ಕೃಪಾ ಕಟಾಕ್ಷದಿಂದ ಎಲ್ಲ ಬೆಲ್ಲಗಳನ್ನ ಪ್ರದರ್ಶನವನ್ನ ಮಾಡಿ ತೋರ್ಚಲದ ಹೋಗಾದ ನಡೆಯದ ಈ ಸ್ವಾಮಿ ನಿಶ್ಚಿತರಾಗಿರ್ತೀರ. ಏಕಲವ್ಯ ಎಲ್ಲಿ ಬರೋಕಪ್ಪ? ಯಮುದ ರಂಗಪ್ಪನವರು ಅರ್ಜುನ ಪಾತ್ರಕ್ಕೆ 200 ರೂಪಾಯಿ ಹೈರ್ ಮಾಡಿರುತ್ತಾರೆ.
ಗರ್ಜನೆ ಮಾಡುತ್ತಾ ಬಂದಂತ ತೀರನ್ನು ಹಾರನ್ನು ಕೇಳಿದರಿಯೇ ಭಾಗ್ಯದ ಸಿರಿಯೇ ಆಂಧ್ರ ಪ್ರದೇಶದ ತಯಾರಾದ ಸಿಮೆಂಟ್ ಆ ಸಿಮೆಂಟ್ ಅಷ್ಟು ಗಟ್ಟಿಯಾಗಿಲ್ಲ ಈಗಿನ ಗೌರ್ಮೆಂಟ್ ಎಲ್ಲರಾಗಬೇಕಂತಾರ ಪಂಚಾಯತ್ ಪ್ರೆಸಿಡೆಂಟ್ ನಾನು ಪ್ರೆಸಿಡೆಂಟ್ ಆಗಬೇಕಂತ ಕಳೆದುಕೊಂಡ ಲಕ್ಷಣ 18 ಲಕ್ಷ ಕಳೆದುಕೊಂಡು 8 ಓಟಿನಲ್ಲಿ ಒಂಟು ಬಂದ ಸಾರನ್ನು ಕರೀತಾರ ದೇವ ಹೇಳ್ಕೊಂಡು ಬರಬೇಕು ನಮ್ಮ ನಾಮಾಂಕಿತವ ಚಾರ ಇದೇ ನೋಡಿ ಗಜ್ಜಲ ಹೌದೇನ ದೇವ ಈ ಊರು ಒಳಗೆ ಇರೋದು ನೋಡು ದೊಡ್ಡ ಅದರಲ್ಲಿ ನಿತ್ಯ ನುಡಿಯೋದು ಗಿರಾ ಓಂಕಾರ ಆದ ಶಬ್ದವನ್ನ ಕೇಳಿ ನಮ್ಮ ದಾರ್ಮಿಕ ಪ್ರತಾಪನವರು ತಂದಿರುವ ಸಂಧಿ ಚಕ್ರವನ್ನ ಹಾಗಾದರೆ ಇತ್ತ ಬಾ ಚಿತ್ತ ಬಿಟ್ಟು ಕೇಳ ಚೆನ್ನಾಗಿ ದೇವ ಎಲ್ಲ ಸಾರಥಿ ಮತ್ತು ಭುಜಬಲ ಪರಾಕ್ರಮಾಂಕಿತ ಎಲ್ಲರ ತಿಮ್ಮ ಗಜ್ಜನಿಗೆ ಸುರನ್ನರ ಗರುಡ ಗಂಧರ್ವ ಎಷ್ಟು ಸಿದ್ಧ ಸಾಧ್ಯ ರಾಕ್ಷಸಗಳ ಸಗಿದ್ದ ಎದುರು ತಪ್ಪಾಗಿದ್ದು ಮಬ್ಬುಗೊಂಡಿರುವ ರಾಯರನ್ನು ನಿಬ್ಬರನ್ನು ಮಡಗಿಸಿ ದುರ್ಬಲರಾಗುವಂತೆ ಭೂಪತಿ ಈರ ಬಬ್ಬೆಯನ್ನಿಟ್ಟು ಆಬ್ಬರಿಸಿದ ಮಾತ್ರದಲ್ಲಿ ಯಾವತ್ತು ರಾಜಾದಿ ರಾಜರು ಎದಗರಿಗೆ ತಲ್ಲನ್ನಗೊಂಡು ತನ್ನ ತಾಯಿ ಬಾಲವನ್ನು ಕಕ್ಕಿ ಎಂತ ಪರಾಕ್ರಮಾಂಕಿತ ಸಂಗ್ರಾಮ ಬಿಲ್ಲು ಹಿದ್ದದೋಳು ಬಲ್ಲಿದನಾದರನ ಕೋವಿದನಾದ ಅಸ್ತಿನವತಿಯ ರಾಜ್ಯಕ್ಕೆ ಮುಚ್ಚ ಪ್ರಜೆಯಾದ 2ನೇ ಧನುವಿನ ಪ್ರೇಮದ ಕುಮಾರ ಮಾದ್ಬಿಕ್ಕರ ಸೌರ್ಯದ ಗೆಳತ ಸೂರ ಸಕಲರ ಎದೆ ಒಟ್ಟಿಗೆವಂತೆ ಜೈಬೇರಿಯನ್ನು ಓಡಿಸುವಂತೆ ಸಾರಥಿ ಓಡಿದ ಸಭಾಮಂದಿರಕ್ಕೆ ಒಂದು ಕಾರಣವೇನು ದೇವ ದಿವ್ಯ ಪ್ರಭಾವ ಬಳಿರೆಯಲ್ಲ ಈ ಸಾರಥಿ ಶೃಂಗಾರದಿಂದ ಕಂಗಳಿಸುವ ಈ ಸಭಾ ನಿಕೇತನಕ್ಕೆ ದಿಕ್ಕ ವಿಜಯನಗೈದ ಕಾರ್ಯಾರ್ಥವೇನೆಂದರೆ ಅದೇನು ದೇವ ಎಲ್ಲ ಸಾರಥಿ ಭೂಪತಿ ನಿನ್ನಿನ ದಿನದ ಅಸ್ತಿನವತಿಯ ರಾಜ್ಯಕ್ಕೆ ಮುಖ್ಯ ಪ್ರಜೆಯಾದ 2ನೇ ಧನುವಿನ ಪ್ರೇಮದ ದುರ್ಯೋಧನ ಪ್ರಿಯಮಿತ್ರನಾದ ಸೂರ ಕರ್ಣನಿಗೆ ಎನ್ನ ತಂಗಿಯಾದ ಸೋಮ ಪ್ರಭೆಯನ್ನು ಕೊಟ್ಟು ಅತಿ ವಿಜೃಂಭಣೆಯನ್ನು ಇವಾಗ ನೆರವೇರಿಸಿದೆ ಭೂಪತಿ ಇದು ಅಲ್ಲದೆ ಪಾಂಡವ ದುರ್ಯೋಧನಾದಗಳಿಗೆ ಸಕಲ ವಿದ್ಯೆಯನ್ನು ಬೋಧಿಸುವ ಬ್ರಾಹ್ಮಣ ಗುರುದ್ರೋಣರಲ್ಲಿ ಎನಗೆ ವಿದ್ಯೆಯನ್ನು ಅನುಗ್ರಹಿಸಲು ಕೇಳಿದ್ರೆ ನಿಸಾದ ವರ್ಗದವರಾದ ನಿನಗೆ ಈ ರಾಜಶಾಲೆಯಲ್ಲಿ ಪ್ರವೇಶ ಇಲ್ಲವೆಂದು ಹಿಂದಕ್ಕೆ ಕಳಿಸಿದ ಸಾರಥಿ ಭೂಪತಿ ಆದರೆ ಬಿಲ್ಲ ಇದ್ದು ಎಂಬ ಪಠಿಸಬೇಕೆಂಬ ಗುರು ದ್ರೋಣಾಚಾರ್ಯರು ಪ್ರತಿಬಿಂಬದ ಮಣ್ಣುಗೊಂಬೆಯನ್ನ ಮಾಡಿ ಆ ಮಣ್ಣುಗೊಂಬೆ ಆಶೀರ್ವಾದ ಒಳಗೆ ಶಸ್ತ್ರೀತಿಯನ್ನು ಪಠಣೆ ಮಾಡಿದೆ ಭೂಪತಿ ಮತ್ತು ಹಿಮಾಚಲ ಪ್ರಾಂತ್ಯಕ್ಕೆ ಹೋಗಿ
ಎನ್ನ ಶಸ್ತ್ರ ವಿದ್ಯೆಯನ್ನು ಗುರುತಿಸಿದ ಕಾರಣ ಬರ್ಣವತಿ ಖಂಡಿಯ ಸಾರಥಿ ಒಳ್ಳೆ ಭೂಪತಿ ಮುಂದಿನ ಸಂಗತಿ ಬಳಿ ಬಳಿರವಲ್ಲರೂ ಸಾರಥಿ ಭೂಪತಿ ಈ ಹಿಮಾಚಲ ಪ್ರಾಂತ್ಯದಲ್ಲಿ ಎನ್ನ ಶಸ್ತ್ರ ವಿದ್ಯೆಯನ್ನು ಗುರುತಿಸಲು ಯಾವುದಾದರ ಒಂದ ಕಾಡ ಪ್ರಾಣಿಯನ್ನು ಹುಡುಕಿ ಅದಕ್ಕೆ ಎನ್ನ ಕಾರಾಗೃಹದಲ್ಲಿ ತಿರುಗಿಸುವ ಎನ್ನ ಪ್ರಥಮ ಬಾಣವನ್ನು ಪ್ರಯೋಗಿಸಿ ಸಾರಥಿ ಭೂಪತಿ ಆಗೋ ಅಲ್ಲಿ ನೋಡು ಬಹು ದೂರದಲ್ಲಿ ಕಾಣುತ್ತದೆ ಆದರ ಮೇಕೆ ದ್ರೋಣಾಚಾರ್ಯರು ಎನ್ನ ಮನದೋ ಧ್ಯಾನಿಸಿ ಎನ್ನ ಪ್ರಥಮ ಬಾಣವನ್ನು ಪ್ರಯೋಗಿಸಿ ನೀನು ಸ್ವಲ್ಪ ಹತ್ತನೆಲ್ಲ ಬಂದ ನನ್ನ ಸಾರಥಿ ಅತಿ ಜಾಗ್ರತೆ ಮೆಚ್ಚದಾಪತಿ ಶಿಷ್ಯನಾದ ಅರ್ಜುನ ತನ್ನಿರ್ವಿದ್ಧದಳ ಪ್ರವೀಣ ಯುದ್ಧ ನಡ ಹಿಮಾಚಲ ಪ್ರಾಂತವ ಇಲ್ಲಿ ನಿನ್ನ ಸತ್ತರ ವ್ಯಕ್ತ ಗಟ್ಟಿಸಲ ಇಲ್ಲಿರೋ ಒಳ್ಳೆ ಜಾಗ ಯಾವತ್ತಾದರ ಒಂದು ಪ್ರಾಣ ನಾಟ ಅದರ ಮೇಲೆ ನಿನ್ನ ಬಾಂಧವನ್ನು ಪ್ರಯಾಸ ಆಗ ಹೌದೇನು ಗುರುದೇವ ಸತ್ತರ ವ್ಯಕ್ತ ಪೂರ್ಣಗೊಂಡು ಎಲೆ ಬರ್ತಾರೆ ಗುರುದೇವನೇ ಅಕ್ಕೋ ಅಲ್ಲಿ ನೋಡು ಎಲ್ಲ ಗುರುದೇವ ಆ ನದಿಯ ದಂಡ ಎಲ್ಲ ಒಂದು ಚಿಗಿರ ಬರದಿಂದ ಮೈತ್ರದಂತೆ ತೋರ್ತದೆ ಹೌದೇನು ಗುರುದೇವ ತತ್ತ ಕಾರಣ ಹತ್ತರ ಮೇಲೆ ನಿನ್ನ ಬಾಣವನ್ನು ಬೇಸಕಂದ ನಿನ್ನ ಶತ್ರು ವಿದ್ಯೆ ಆಯ್ತು ಏನ ಮರಕ್ಕಾಯ್ತು ಗುರುದೇವನೇ ನಿನ್ನ ಪಾದವನ್ನ ಮುಟ್ಟಿ ನಮಸ್ಕರಿಸಿದರು ಮೇಲೆ ಕಳತ್ರ ಎಲ್ಲ ಪ್ರಥಮ ಬಾಂಧವನ್ನ ಜಿಗರದೆಲ್ಲ ಪ್ರವೇಶಿಸುವ ಗುರು ಹರಿಯರೇ ನೋಡನ್ನ ಬಾಂಧ ನೋಡಿದ್ರೆ ಅರ್ಥ ಎನ್ನ ಬಾಣದ ಹೊಡೆತಕ್ಕೆ ತಿಗಿರಿಗೆ ಬರ್ತದೆ ಹೌದೇನು ದೇವ ಹತ್ತಿರದವನ್ನು ಆ ತಿಗಿರಿಯಲ್ಲೇ ಬಿಡುವಂತನಾಗ ಸಾರಥಿ ಆದಿ ಜಾಗ್ರತೆ ಮೆಚ್ಚದಾಪತಿ ಎಲ್ಲ ಬಣ್ಣದ ಒಡದ ದಪ್ಪಿಗೆ ಹಾಚಿಗರ ಎನ್ನ ನೆಲಕ್ಕೆ ಬಿದ್ದಂತೆ ಕಾಣುವುದು ಅದನ್ನ ಒಪ್ಪ ಬರುವೆನು ಸ್ವಾಮಿ ಸತ್ಕರೋದದು ಆಹೋ ಶಿಷ್ಯ ಶಿರೋಮಣಿಯಾದ ಅರ್ಜುನ ಪರಾಕ್ರಮಕ್ಕೆ ಮೆಚ್ಚಿದೆ ಮೆಚ್ಚಲೇಬೇಕು ನಿನ್ನಂತ ಶಿಷ್ಯ ಶಿರೋಮಣಿ ಎಂಪಟದ ನನ್ನ ಜನ್ಮ ಸತ್ತಕವಾಯ್ತು ನಿನ್ನ ಸತ್ಯ ವಿದ್ಯೆಯನ್ನ ಎನ್ನ ಕೀರ್ತಿಸಗ ಗಗನಿಸಿ ಕರೆಕ್ಟ್ ಹೌದೇನು ಗುರುದೇವ ಅರ್ಜುನ ತೋರಿ ನಿನ್ನ ಗಣಗರ್ಚಗ ಸಾರಥಿ ಇದೇನು ಪರಮ
ಬಾಣದ ಒಡತದಿಂದ ತತ್ತರಿಸಿ ಪ್ರಾಣ ಬಿಟ್ಟ ಚಿಗರಿಯನ್ನು ಯಾವನ ಒಬ್ಬ ಕಿರಾತಕನ ಒತ್ತು ಹೊಡೆಯುವಂತ ಕಾಣ್ತದೆ. ತಕ್ಕ ಕಾರಣ ಆ ಚಿಗರಿಯನ್ನು ಬಿಡಿಸಿ ತರನ್ನಡಿ ಸಾರಥಿ ಆಸಿ ಜಾಗೃತಿ ಓದಿ ಒತ್ತು ಹೋಯ್ತಾ ಇರುವಿಯಲ್ಲ ಎಲೈ ಮಬ್ಬು ಮರಗನೆ ಎಲೈ ಧೀರ ಮರಗನೆ ತಕ್ಷಣ ಈ ಸಿಗರಿಯನ್ನು ಕಳಕಳಿಸಬೇಕನೆ ಸ್ವಲ್ಪ ತಾಳು ಈ ಸಿಗರಿಗೂ ಎನ್ನ ಸೊತ್ತು ಆಗಿರ್ತದೆ. ಆತ ನಮ್ಮ ಹೊಡೆದ ಕೆಡಿವಿದ ಧೀರನು ನಾನು ಬಿಡಿ ಬಿಡದ ಮಬ್ಬು ಮರಗನೆ ಕಳಕಳಿಸಬೇಕನೆ ಇದು ಎಲ್ಲ ಪರಮ ಆಶ್ಚರ್ಯದ ರೀತಿ. ಅದೇನು ದೇವ ಅಡ್ಡಗಟ್ಟೆ ಈ ಚಿಗರನ್ನ ನಾನೇ ನಮ್ಮ ಎನ್ನ ಮುಂದೆ ಗಟ್ಟಿಗೆ ಮಾತನಾಡುವರು. ಮೂರ್ಖಾಶಿಕ ಮಣಿ ನೀನು ದಾರು ನಾನು ದಾರಾದರೆ ನಿನಗೆ ತಕ್ಕಬೇಡಲೇ ಭ್ರಷ್ಟ. ನನ್ನ ಒಡದ ಸಿಗರೆಯನ್ನ ಇಡದ ನಾನೇ ಒಡದ ನಮ್ಮ ನಿನ್ನ ಜಂಬದಿಂದ ಒದರುವಿಯಲ್ಲ. ನಾನು ದಾರನ್ನ ಬಲ್ಯ ನೀನು ದಾರಾದರೆ ನನ್ನೇನು ಮಾಡಬರುವುದೇ ಕೃಷ್ಣ. ಎಲೈ ಮುತ್ತ ಮುಡಬಸ್ರೆ ಬಹುಲಿರ್ರೆ ಇಂದ್ರಪ್ರಸ್ಥಪುರದ ರಾಜ್ಯ ಭೂಪ ಕುಲದೀಪರಾಗ ಧರ್ಮರಾಜನ ಅನುಜ ವೀರಾದ ವೀರರಾದ ಅರ್ಜುನನನ್ನು ಎಲ್ಲ ನಾಮಾಂಕಿತವಿರುವುದು ಇದ್ದರೆ ನಾನು ಮಾಡುವುದೇನು ಕೃಷ್ಣ. ಎಲೈ ಮುತ್ತ ಎಲೆ ಮುಡಬಸ್ರೆ ಎಲ್ಲ ವಿದ್ಯದಾಳ ಮಹಾಬಲ್ಯದನನ್ನು ಎಲ್ಲನ್ನು ಮೂರು ಲೋಕವೇ ಕೊಂಡಾಡುವುದು. ಯಾರು ಕೊಂಡಾಡುವರ ತೆರಿಗೆವರ ಸ್ವಲ್ಪ ತಾಳು ಅದವ ಏನೇ ಭ್ರಷ್ಟ. ಇಂಥ ವೀರಾದ ವೀರನ ಮುಂದೆ ಬರೆಯೋ ಎಕ್ಕೋಚಿತ ವೀರನನ್ನ ಅಡ್ಡಗಟ್ಟಿ ನಡುವೆ ತಡೆಯುವುದೇ ನೀನು ಮಾಡುವ ಭ್ರಷ್ಟ ಅದವ ಏನೇ ಭ್ರಷ್ಟ. ಎಲ್ಲ ನೆತ್ತರೆ ನಿನ್ನ ಎನ್ನ ಬಾಣಕ್ಕೆ ಆದಿಯಾಗಿ ಬದಲ ಬದಲಿ ಮೂರ್ತ ಮಾಡದಿರಿ ಬಳಿ ಬರ ಎಲೈ ಲಜ್ಜೆಹೀನನಾದ ಅರ್ಜುನ ಬಿಡಿ ಬಿಡಿ ನಿನ್ನ ಹೊರಗ ಅರ್ಜುನ. ಯಾರು ಬಿಡುವರ ಸ್ವಲ್ಪ ತಾಳನೆ ಹತಮ ನೀನೇನು ಮಾ ಬಲ್ಲಿದ ನನ್ನ ಎನ್ನಮ್ಮ ಕಣಿಕವೇ ಹೇಗೆ ನಾಗಲಿದ್ದರೆ ಸಣ್ಣವರಂತ ತಿಳಿದುಕೊಂಡಿರ್ವಿಯಾ. ನಿನ್ನ ಬಣ್ಣ ಗುಂಡಿ ನಾನು ಬಲ್ಲೆ ನೀನು ಗುರುವಿನ ಮುಖಾಂತರದಲ್ಲಿ ಹಿದ್ದರನ್ನು ಪಡಿಸಿದವನಾಗಿದ್ದರೆ ಈ ವೀರಾದ ವೀರನಾದ ಏಕಲವ್ಯನ ಗುರುವಿನ ಮೂರ್ತಿಯನ್ನು ಮಾಡಿ ಆ ಮೂರ್ತಿ ಸತ್ಯಬಲದಿಂದ ಶಸ್ತ್ರ ಇತಿಯನ್ನು ಪಡಿಸಿರುವನು. ಆದ ಮೇಲೆದರೆ ಗುರು ಯುದ್ಧವನ್ನು ಕಲಿಸುವನು. ಎಲೆ ಭ್ರಷ್ಟ ನೀನೇನ್ ಮಾ ಬಲ್ಲಿದ ನನ್ನ ಎನ್ನಮ್ಮ ಕಣಿಕೆವೆ ಹೇಗೆ ಬಲ್ಲಿದವನ ಆದರ್ಗಲೇ ನಿನ್ನನ್ನ ಕಣಿಕೆವನು. ಎಲೆ ಭ್ರಷ್ಟ ನಿನ್ನ ಬಂಡ ಗುಂಡಿಯಂ ನಾನು ಬೆಲ್ಲ ಯಾರ ಬಲ್ಲವರ ಸ್ವಲ್ಪ ತಾಳು ನಿನ್ನಂತ ಅರ್ಜುನರ 100 ಜನರ ಅರ್ಜುನರ ಬಂದು ನಿಂತರು ಎನ್ನ ಸತ್ಯವು ಮೂರು ಲೋಕಕ್ಕೆ ಗಂಡನಾದ ಈ ಅರ್ಜುನನ ಒಬ್ಬನಾಗಲೇ ಬಂದ. ನಾನೇನು ಬಲ್ಯವನಲ್ಲ
ವಾಲ್ಮೀಕಿ ಮಹರ್ಷಿ ಬರೆದಿರುವನು ರಾಮಾಯಣ, ಎಲ್ಲಕ್ಕೆ ತಂದು ಕೊಟ್ಟಿರುವನು ಮಹಾರಾಮಾಯಣ ಜಾಂಡವನ್ನು ವಾಲ್ಮೀಕಿ ಹುಡುಗರು. ನಿಮ್ಮ ಕ್ಷತ್ರಿಯರಾದರೆ ಇಲ್ಲಿ ಒಬ್ಬರಿದ್ದರೆ ಅವರನ್ನು ತೋರಿಸು. ಯಾಕನ್ನಪ್ಪ ಕೊಟ್ಟಿರುವನು? ಯಾಕನ್ನಪ್ಪ ಕೊಟ್ಟಿರುವನು? ನಮ್ಮ ವಾಲ್ಮೀಕಿ ಒಬ್ಬ ಕಲ್ಲ ಕೊಟ್ಟಿರುವನಲ್ಲ ಬಂಡ. ಹೌದರೇ ಬಂಡ ಹುಟ್ಟನಂತ ಮುಂಚೆ ಹೇಳಬೇಡ. ವಾಲ್ಮೀಕಿ ತಿಳಿದರೆ ಹೇಳು, ತಿಳಿಯಲಿದ್ದರೆ ಮುಂದಿನ ಸಂಗಾತ ತಿಳಿಯಲಿದ್ದುದು ಎಲ್ಲ ಮುಂದೆ ಹೇಳಬೇಕು. ನೀನೇನು ಮಹಾ ಬಲವಂತ ನನ್ನ ಚೆಲುವಿಗೆ ಸಣ್ಣ ಪುಟ್ಟ ಬೇಟೆಯನ್ನ ಆಡ್ಯ ಮಲ ಬಲದಲ್ಲಿನ ವಿಲಿ ಗುಬ್ಬಿ ಗೊರವಂಗಿ ಪಾರ್ವಾನ ದಳವ ಮೊದಲಾದ ತಿಂಗಳಿಗೆ ಬೇಟೆಯನ್ನ ಆಡ್ಯರಾದರೆ ಭೋಜನಕ್ಕೆ ಸರಿ ಮಾಡಿಕೊಂಡ ಕುಬರ ಜೀವನವನ್ನು ನಡೆಸುವ ನೀನು ಅಥವಾ ಈ ಗಂಡ ಮನೆಯವರು ಇಲ್ಲಿ ಸೊತ್ತ ಬೇಟೆಯನ್ನು ಒಯ್ಯುವುದಕ್ಕೆ ಏನ್ ಮಾಡುವುದು ಮಾಡುವಿಗೆ ಇವಾಗ ಇದೊಂದು ಅನುಸಾರ ಕೊಟ್ಟು ಮುಂದೆ ಭ್ರಷ್ಟ ಕಾಡ ಅಡವಿಯಲ್ಲಿ ಸೊತ್ತ ಸಿಗರೆ ತೆಗೆದುಕೊಂಡೆ ನೀನೇನು ಮಾಡ್ತೀಗೆ? ಎಲೈ ಪಾಮರ ನನಗಿದ್ದರೆ ನೀನು ಮಾಡೋದೇ ಭ್ರಷ್ಟ. ತಿರಿಗೆ ನೀರದ ಬಾಯಿಗೆ ಬಂದಂತ ಮಗಳಿದರೆ ನಿನ್ನ ನಿನ್ನ ತಲೆ ಕುರುಡಿಗಳನ್ನ ಆಕಾಶಕ್ಕೆ ಹಾರಿಸಿ ನಿನ್ನ ದೇಹವನ್ನ ಚಿಳ್ಳೆ ಸಾರಾಳ ಮಾಡಿದನ ಅತಿ ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲದ ಪಾಪದ ಅದೇ ಪ್ರಕಾರವ ಯುದ್ಧಕ್ಕೆ ನಿಲ್ಲದೆ ಎಲ್ಲಿ ಹೋಗ್ತಿ ಛತ್ರಿಯರ ಪೌರಿಸವು? ಏನೇ ಭ್ರಷ್ಟ, ನನ್ನ ಬೇಡರವನನ್ನು ಬರುವುದಲ್ಲ. ಈ ಬೇಡನ ಪೌರಿಸಿ ಈಗ ನಿನಗೆ ತಿಳಿತೆ? ಸಹಜವಾಗಿ ಬೇಡದ ಕುಲದವನಂತ ಮಗಳು ಎನ್ನ ಬಾಣವನ್ನು ತಕ್ಷಣದ ಎನ್ನ ಪಾದಕ್ಕೆ ಬೆಳಗತನ ಮಾಡಿಕೊಂಡು ನೋಡು. ನೋಡಲೇ ಮೂಢ ಪಶುವೆ ಏನೇ ಭ್ರಷ್ಟ. ಎಂದಕ್ಕೆ ತ್ರಿತಾಯುಗದಲ್ಲಿ ಸೂರ್ಯ ವಂಶದಲ್ಲಿ ಜನಿಸಿದ ದಶರಥ ರಾಯನ ಪುತ್ರನಾದ ಶ್ರೀರಾಮಚಂದ್ರನ ಸೀತಾದೇವಿಯನ್ನು ಹಾಡಿಗಟ್ಟಿದ ಸಮಯದಲ್ಲಿ ಎಲೆ ಭ್ರಷ್ಟ ಆ ಸೀತಾದೇವಿಗೂ ತುಂಬಾ ಗರ್ಭಿಣಿಯಾಗಿ ಕಾಡಿನಲ್ಲಿ ದುಃಖಿಸುತ್ತಾ ಹೊರಗಡೆ ಕೂತಾಗ ಮಾತಿಯಾದ ಸೀತಾದೇವಿಯನ್ನು ನಮ್ಮ ಬೇಡರ ಕುಲದವರಾದ ವಾಲ್ಮೀಕಿ ಬಾರಿಸಿ ಕರೆದುಕೊಂಡು ಹೋಗಿ ಸೋಪನ್ನ ಮಾಡಿದ್ದೀನಿ. ದೇವಾದಿ ದೇವರನ್ನವರು ಎಲೆ ಪಾಮರ ಎಲೈ ಕರ್ಪರ. ಇದು ಅಲ್ಲದೆ ಅವಳ ಜವಳಿ ಮಕ್ಕಳಿಗೆ ಚರ್ಮವನ್ನಿಟ್ಟ ಸೀತಾದೇವಿಗೆ ಮಕ್ಕಳಾದ ಲವಕುಶರನ್ನು ಬೆಳೆಸಿ ಆ ಬಾಲಕರ ಸತ್ತರಿ ಇದ್ದನ್ನು ಒದಗಿಸಿ ಶ್ರೀರಾಮಚಂದ್ರನ ಡಿಂಬವನ್ನು ಕುಂಡನಿಗೆ ಕಡಿಯುವುದಾಗ ಕುಶರವರನ್ನು ವೀರರನ್ನಾಗಿ ಮಾಡಿ ಆ ಬಾಲಕರಿಗೆ ಛತ್ರಿ ಇದ್ದಿ ಎಂಬುದಿಸಿ ಆ ಬಾಲಕರ ತಂದೆಯಾದ ಶ್ರೀರಾಮಚಂದ್ರನ ದೇವನ ಕಡೆಯಿಂದ ಸೈ ಅಂಶ ರಾಮಾಯಣ ಜಾತ್ಯಕ್ಕ ತಳ ಪುನರಿಗೆ ಹಾಕಿದವರು ನಮ್ಮ ಬೇಡರ ಕುಲದವರಾದ ವಾಲ್ಮೀಕಿ ಎಂಬ ತಿಳಿಯದಿದರೆ ಮುಕ್ಕ ನಿಲ್ಲ ಹತ್ತಿರ ಅದು ಏತಕ್ಕೆ ಗುರುದೇವ? ಬಾಲಕ ಆಹೋ ಸ್ವಾಮಿ ಆಚಾರ್ಯರೇ, ಸೈ ನಿನ್ನ ಶಕ್ತಿ ಸಾಮರ್ಥ್ಯಕ್ಕೆ ನಾನು ಮೆಚ್ಚಿದೆ.
ನಿನ್ನ ಶತ್ರುವಿದ್ಯೆಗೆ ನನ್ನ ತಲೆ ತೂಗಿದ ನಿನ್ನ ಶತ್ರುವಿದ್ಯೆ ಗುರು ತಾರಬಾಲ ಆಹೋ ಸಕಲ ಇದ್ದೆ ಛತ್ರ ಪರಂಗ್ ನಮೋ ನಮೋ ಗುರುದೇವ ನಿನ್ನ ಪಾದಕ್ಕೆ ಈ ಬಡ ಹೆಕ್ಕಲಿಗಳ ನಮಸ್ಕಾರ. ಸ್ವಾಮಿ ಗುರುದೇವ ಬಾಲಕ ನಿಮ್ಮಲ್ಲಿ ನಾನು ಛತ್ರ ಇದ್ದೆ ಅಭ್ಯಾಸಕ್ಕೆ ಬಂದಾಗ ಆಹೋ ಸ್ವಾಮಿ ಗುರುದೇವ ಅವೋ ಬಾಲಕ ಎನ್ನ ನಾಮವು ಏಕಲವ್ಯನನ್ನು ಕರೆವರು. ನಿಮ್ಮಲ್ಲಿ ನಾನು ಛತ್ರ ಇದ್ದೆ ಅಭ್ಯಾಸಕ್ಕೆ ಬಂದಾಗ ಕ್ಷತ್ರಿಯ ರಾಜ ಪುತ್ರರಿಗೆ ಮಾತ್ರ ಇಲ್ಲಿ ಇದ್ದೆ ಅಭ್ಯಾಸಕ್ಕೆ ಪ್ರವೇಶ ಇರುವುದೆಂದು ಎನ್ನನ್ನು ಹಿಂದಕ್ಕೆ ಕಳಿಸಿದಿರಿ. ಸ್ವಾಮಿ ಗುರುದೇವ ಅವೋ ಬಾಲಕ ಆದರೆ ಛತ್ರ ಇದ್ದಿಯಂ ಪಳ್ಳಿಯಂ ಮಾಡಲೇಬೇಕೆಂದು ಹಠ ಹಿಡಿದು ನಿಮ್ಮ ಪ್ರತಿಬಿಂಬದ ಮಣ್ಣುಗೊಂದೆಯನ್ನು ಮಾಡಿ ನಿಮ್ಮ ಮಣ್ಣುಗೊಂದ ಆಶೀರ್ವಾದ ಬಲದಿಂದ ಛತ್ರ ಇದ್ದಿಯಂ ಪಳ್ಳಿಯಂ ಮಾಡಿದೆ. ಸ್ವಾಮಿ ಗುರುದೇವ ಅವೋ ಬಾಲಕ ಆದ ಕಾರಣ ನೀವೇ ಎನ್ನ ಛತ್ರ ಇದ್ದಿಗೆ ಗುರುವಾದ್ರು ಸ್ವಾಮಿ ಛತ್ರ ಪ್ರೇಮಿ. ಕಲವೆಯ ನಿನ್ನ ಬದ್ಧ ಚಾತುರ್ಯಕ್ಕೆ ನಾನು ಮೆಚ್ಚಿದೆ ನೀನು ಎನ್ನ ಪ್ರತಿಮೆಯನ್ನು ಮಣ್ಣಿನಿಂದ ನಿರ್ಮಿಸಿ ಅದರ ಭಕ್ತಿ ಬಲದಿಂದ ನಿನ್ನ ಶತ್ರುವತ್ತೆ ಪಠನೆ ಮಾಡಿದೆ. ಅಂದರೆ ನಿನ್ನ ಜ್ಞಾನೋದಯವು ಏನೆಂದು ಹೇಳಿದೆ. ನೀನು ಸಾಮಾನ್ಯ ಪಾಲಕನಲ್ಲ, ನಿನ್ನ ಶತ್ರುವಿದ್ಯೆ ಹರಿಹರ ಬ್ರಹ್ಮಾದಿಗಳೇ ತಲೆ ತೂಗಬರ್ತೀವಿ. ಆತರ ನೀನು ಎನ್ನ ಶಿಷ್ಯನಾದೆ ಇನ್ನೇನಿದೆ. ಆಹೋ ಸಕಲ ಇದ್ದೆ ಎನ್ನ ಕೀರ್ತು ಅಜರಾಮರಿ ಒಯ್ಯೋದು ಖಚಿತವಾಯಿತು. ನಿನ್ನಂತ ಶಿಷ್ಯ ಶಿರೋಮಣಿಯ ಪಡೆದ ನನ್ನ ಜನ್ಮ ಸಾರ್ಥಕವಾಯಿತು. ಎಲೆ ಈ ಬಾಲಕ ತ್ರಿಲೋಕ ಮೀರಿಸಿದ ಒಂದು ಅರ್ಜುನ ಪ್ರಚಂಡ ವೀರನಾದ ನೀನು ಎನ್ನ ಶಿಷ್ಯನೆಂದರೆ ನನಗೆ ನನ್ನ ಬಾಲಕ ಆತರ ನನ್ನ ವಿದ್ಯೆಯಲ್ಲಿ ಅರ್ಜುನ ಮೀರಿದ ಇದ್ದವೆಂದಿದೆ. ಆತರನ್ನು ಪೂರ್ಣಗೊಳಿಸ ಪೂಜೆ ಬಿಡಿಸನ್ನ ಆಹೋ ಸ್ವಾಮಿ ಗುರುದೇವ ಓ ಬಾಲಕ ಆಹೋ ಸಕಲ ಇದ್ದೆ ಛತ್ರ ಆಹೋ ಸ್ವಾಮಿ ಗುರುದೇವ ಅವೋ ಬಾಲಕ ನಿಮ್ಮ ಆಶೀರ್ವಾದದಿಂದ ಹಾಗೆ ತಂದರೆ ಆಯ್ತಂದರೆ ಅದು ಎಂತ ಇದ್ದೆಯಾದರೆ ಗುರುವಿನ ಬಲದಿಂದ ಜಯಿಸಿ ನಿಮಗೆ ಜಯಕೀರ್ತಿಯಂ ತರುವನ ಮೊದಲು ಆ ಇದ್ದೆಯನ್ನು ನನಗೆ ತಿಳಿಸುವಂತರಾರು ಗುರುವರಿಯ ನೋಡಿ ಎನ್ನ ಧೈರ್ಯ. ಆಹೋ ಎನ್ನ ಪ್ರೀತಿಯ ಅಂಬರಕ್ಕೆ ಕನಕ ಬಳ್ಳಿಗಿಂತ ಅಬ್ಬಿದ ಕುಮಾರನಾದ ಏಕಲವ್ಯನೇ ಎನ್ನ ಆಸೆ ಗುರುದೇವ ಎನ್ನ ಆಸೆ ಮಿಡರ್ಸೋ ಬೇಗನೆ. ಅದೇನು ಸ್ವಾಮಿ ಅದು ಏನೆಂದರೆ ಅದೇನು ಸ್ವಾಮಿ ಅಕ್ಕೋ ಅಲ್ಲಿ ನೋಡು. ಅದೇನು ಕಾಣುತ್ತಿರುವುದು ಸ್ವಾಮಿ ಆ ಮಾವಿನ ಮರದಲ್ಲಿ ಕಾಣುವ ಸಪ್ತ ಫಲವನ್ನು ಒಂದೇ ಬಾಣದಿಂದ ಬೆಳೆವಂತೆ ನಿನ್ನ ಶತ್ರುವದ್ದಂತೆ ನಿನ್ನ ಸೌರ್ಯಂ ತೋರಿಸಿದ್ದೀರ ಆಗ ಮೆಚ್ಚನದೀರ ರಣಗಂಭೀರ. ಆಹೋ ಆಹೋ ಸಕಲ ಇದ್ದೆ ಛತ್ರ ಪರಂಗತರಾದ ಗುರುಗಳಾದ ದ್ರೋಣಾಚಾರ್ಯರೇ ಎಲೈ ಬಾಲಕನೇ ಈ ನಿಮ್ಮ ಶಿಷ್ಯನಾದ ಹೇಗೆಲ್ಲವನು ನಿಮ್ಮ ಪಾದಕ್ಕೆ ನಮಸ್ಕರಿಸುವುದು ನನಗೆ ಆಶೀರ್ವಾದ ಮಾಡಿರಿ. ಸಪ್ತ ಫಲವನ್ನ ಒಂದೇ ಬಾಣಕ್ಕೆ ಆದಿಯನ್ನ ಮಾಡುವನ್ನ ನೋಡು ನೋಡು ಸ್ವಾಮಿ ಸತ್ಯನ ಬ್ರಹ್ಮಿ. ಆರಬಡ್ಲ ರಾಮಲಿಂಗಾರೆಡ್ಡಿ ಅವರು ಅರ್ಜುನ ಪಾತ್ರಕ್ಕೆ ಒಂದು ಪುಷ್ಪಮಾಲೆಯನ್ನು ಆಯ್ಕೆ ಮಾಡಿರುತ್ತಾರೆ. ಮಾರ್ಸೋವರು ಏಕೋಬ ಅವರು ನಿನ್ನ ನಾಮವ ಮೂರು ಲೋಕಗಳಲ್ಲಿ ಕೊಂಡಾಡುವುದು ಇನ್ನೇನಿದೆ. ಮೂರು ಲೋಕದ ದಂಡ ಬಂದು ನಿನ್ನ
ಸಣ್ಣದು ಹೇಳಿದ್ರೆ ಉಳಿದ್ರೆ ಬೇಡ. ನಿನ್ನನ್ನು ಪಡೆದ ಇಡದವನೇ ಭಕ್ತಿವಂತನು. ನೀನು ಎನ್ನ ಹೃದಯದ ಬಾಗಿಲನ್ನು ತಟ್ಟೆ ಮನಮಟ್ಟೆ ಪಟ್ಟ ಶಿಕ್ಷಣಾದೆ. ಸಾಕು ಸಾಕು ಚಿತ್ತರಲ್ಲಿ ನೀನೇ ಪಾಲಿಸರವನ್ನು ಕಂದ. ನಿನ್ನ ಪೋಷವನ್ನು ಕೊಂಡ ಮನಕ್ಕಾಯ್ತು ಆನಂದ. ಎನ್ನಗೆ ಮೀರಿದ ಆ ಸಪ್ತವೇದ ಫಲವನ್ನ ಒಂದೇ ಬಾಣಕ್ಕೆ ಕಟುವಂತ ಧೀರನು ನಮ್ಮ ಈರುವರ ಕೊಂಡ ಮುಂದೆ ಕಾಂಡನಲ್ಲದ ವಾಗಚಿತ್ತೆಯನ್ನು ಹಲಸುತ್ತ ಅಭ್ಯಾಸ ಮಾಡಿದೆಯನ್ನ ಚಕ್ರವಿದ್ಯೆ ಎನ್ನಲ್ಲಿ ಶಸ್ತ್ರವಿದ್ಯೆಯನ್ನ ಪಠಣ ಮಾಡಿ ಎನ್ನಂ ಜಡೆ ಭಾಗದಂತೆ ನಮ್ಮ ಕ್ಷತ್ರಿಯ ಧರ್ಮಕ್ಕೆ ಇವನ ಯುದ್ಧವನ್ನ ಮೀರಿದಲ್ಲ. ಈಗ ನಾನು ಏನು ಮಾಡಬೇಕು? ಓ ಗುರುದೇವ, ಅರ್ಜುನ, ನೀವ ನುಡಿದ ನುಡಿಯಂಬಲಿರೆ ಚಟ ಮಾಡದ ಈ ಏಕಲವ್ಯನಿಗಿನ ಯುದ್ಧವನ್ನ ಮೀರಿಸುವಂತ ಎನ್ನಗೆ ಯುದ್ಧವನ್ನ ಅಹೋ ಅರ್ಜುನನೇ, ಮೂರು ಲೋಕದ ದಂಡನಂದು ಎನ್ನಗೆ ಬಿರದಾಲ್ಕಿತ ವಿರವಾದ ಏನಾದರ ಮಾಡಿ ಈ ನಿನ್ನ ಶಿಷ್ಯನನ್ನ ಉತ್ತರಿಸು ದೇವ. ಅಹೋ ಎನ್ನ ಶಿಷ್ಯನಾದ ಫಲಗುಣ ನಿನ್ನ ಮನದೇಶನವನ್ನ ಬಿಡ ಈ ಕ್ಷಣ. ಆದಿ ಹೇಗೆ ಗುರುದೇವ? ಬರ್ತಾರೆ ಓ ಗುರುದೇವರೇ, ಏಕಲವ್ಯನ ಶಸ್ತ್ರವಿದ್ಯೆಯ ಮುಂದೆ ಮೂರು ಲೋಕಕ್ಕೆ ತಿಳಿಯದಂತೆ ಉಪಾಯವನ್ನು ನಾನು ಮಾಡುವನ. ಗುರು ಆಗಬೇಡ, ಮಾಡಲೇಬೇಕು. ತ್ರಿಲೋಕ ಧೀರರಮ್ಮನಿನ ಬಿರುದಿಗೆ ಉಳಿಯದಂತೆ ಕಾಣಬಾರದಂತೆ ನಾನು ಕಾಯಲೇಬೇಕು ಗುರುದೇವ. ಹಚ್ಚನ ಅಗೋ ಗುರುದೇವನೇ, ಹಿಂದೆ ಏಕಲವ್ಯನ ಶಸ್ತ್ರವಿದ್ಯೆ ಅಂತ ಬಂದಿತ್ತು. ಈ ಗುರುದೇವರ ಮೇಲೆ ನಿನ್ನ ನಂಬಿಕೆ ಇಟ್ಟು ಬರವನ ಅವನ್ನ ಪಿಲ್ಲವಿದ್ದನಂತ ಗುರುಗಳ ಹಾದದ ಮೇಲೆ 12 ವರ್ಷವನ್ನ ನದಿಗೆ ಹೋಗಿ ನೀರನ್ನು ತಂದಿರ ಯಾರೊಬ್ರು ಹೇಳ್ರೋಯಪ್ಪ. ಬೆಳ್ಳಿ ಕಡಗ ಏಕಲವ್ಯನ ಪಿಲ್ಲವಿದ್ದನಂತ ಉತ್ತರವದಿ ಎನ್ನ ಪ್ರೀತಿಯ ಶಿಷ್ಯನಾದ ಏಕಲವ್ಯನೇ ಬಾ ಎನ್ನ ಭಾಗ್ಯದ ಕುಮಾರನೇ. ಅದೇನು ಸ್ವಾಮಿ ಗುರುದೇವ? ಅಹೋ ಏಕಲವ್ಯನೇ, ಸ್ವಾಮಿ ಆಚಾರ್ಯರೇ, ಅದು ಏನೆಂದರೆ ಅದೇನು ಸ್ವಾಮಿ? ನೀನು ಎನ್ನ ಪ್ರತಿಮೆಯನ್ನು ಮಣ್ಣಿನಿಂದ ನಿರ್ಮಿಸಿ ಬಿಲ್ಲು ವಿದ್ಯೆಯನ್ನು ಸಂಪಾದಿಸಿದೆ. ಹೌದು ಸ್ವಾಮಿ. ಆತರ ಎನ್ನಿಗೆ ಗುರು ಕಾಣಿಗೆ ಕೊಡದ ಮಾತ್ರ ಎಲೈ ಬಾಲಕ. ಸ್ವಾಮಿ ಗುರುದೇವ, ನಾನು ಬೇಟುವ ಗುರು ತಕ್ಷಣವನ್ನು ನಿನಗೆ ಕೊಡಲಾರು ಸಾರ್ಥವಾಗುತ್ತಿದ್ದರು. ಈ ಗುರುವಿನ ಹಕ್ಕಿನವನ್ನು ಪಾಲಿಸಬೇಕಾದ ಕಾರಣ ನಿನ್ನ ಬಲಕರದ ಅಂಗಿಷ್ಟವನ್ನು ನನಗೆ ದಾನವ ನೀಡಿ ಕೃತಜ್ಞರಾಗ ಶಿಷ್ಯ. ಈಗ ಆಹೋ ಸ್ವಾಮಿ ಗುರುದೇವ, ಆಹೋ ಸಕಲ ಇತ್ಯ ಶಸ್ತ್ರ ಪರಂಗತರಾದ ಗುರುಗಳಾದ ದ್ರೋಣಾಚಾರ್ಯರೇ, ಎಲೈ ಬಾಲಕನೇ, ಈ ನಿಮ್ಮ ಶಿಷ್ಯನಾದ ಏಕಲವ್ಯನ ಪುಣ್ಯ ಎಷ್ಟಂದು ಹೇಳರಿ. ನೀವು ಏನು ಬಯಸುವಿರೆಂದು ನಾನು ಭಯಭ್ರಾಂತನಾಗಿದ್ದನು. ಹೌದು ಬಾಲಕ. ಅದೇನೆಂದರೆ ಅದೇನು ಬಾಲಕ? ಆವೋ ಸ್ವಾಮಿ, ಅವೋ ಬಾಲಕ, ಏಕೋಚಿತ ಒಬ್ಬ ಸಾಮಾನ್ಯ ಬಡ ಪ್ರಜೆಯಾದ ನಾನು ನಿಮಗೆ ಆನ್ಯವಂತನರ ನಾಣ್ಯಗಳನ್ನು ಬೇಡಿದ್ದರೆ ಕೊಡಲು ಸಾಧ್ಯವಾಗುತ್ತಿತ್ತು. ಈಗ ಎನ್ನ ಮನವು ಸಮಾಧಾನ ಆಯಿತು. ಆಹೋ ಸ್ವಾಮಿ ಗುರುದೇವ, ಅವೋ ಬಾಲಕ,
ನೀವು ಇಚ್ಛಿಸಿದಂತೆ ಎನ್ನ ಬಲಕರದ ಅಂಗಿಷ್ಟವನ್ನು ತಕ್ಷಣದಲ್ಲಿ ತೆಗೆದು ಎಲ್ಲ ಅಂಗಿಷ್ಟವನ್ನು ತೆಗೆದುಕೋ. ನಿಮ್ಮ ಗುರುದಕ್ಷಿಣವನ್ನ ಪೂರ್ಣಗೊಳಿಸುವ ಸ್ವಾಮಿ ತಕ್ಷಣ ಬನ್ನಿ. ಶಿಷ್ಯನಾದ ಅರ್ಚನ ನೋಡಿದೆಯಾ ನಮ್ಮ ಇಂಡಿಯಾವನ್ನು ಹಾಕಲುತ್ತದ ಕಲೆ ಈ ಕೆಲಸವನ್ನು ಮಾಡಿದ್ವಿ ಗುರುದೇವ. ಗುರು ದಕ್ಷಿಣಗಾಗಿ ಅಂಗಿಷ್ಟವನ್ನು ಬೇಡಿದರೆ ತರದಲ್ಲಿ ತನ್ನ ಹೆಬ್ಬಲವನ್ನು ಕತ್ತರಿಸಿದ ಅನ್ನವನ್ನು ನೀಡಿ ತನ್ನ ಜನ್ಮ ಸಾರ್ಥಕ ಮಾಡಿಕೊಂಡನು ಗುರುದೇವ. ಅರ್ಚನ ಏಕಲವ್ಯ ಮಗು ತಕ್ಷಣವಾಗಿ ಹೆಬ್ಬಳವನ್ನು ಕೈದುಕೊಟ್ಟರೆಂದು ಹೇಳಿಯಲ್ಲ. ಹೌದು ಅರ್ಚನ. ನಾನು ನಿನ್ನನ್ನ 12 ವರ್ಷ ನದಿಯನ್ನ ತಾಲವನ್ನ ರಥವನ್ನ ಮಾಡಿದಾಗ ನೀರು 3 ಗಂಟೆಗೆ ತೆಗೆದುಕೊಂಡ ಸಕಲಯ್ಯನ ಗುರುದೇವ. ಅರ್ಚನೇ ಓ ಗುರುದೇವನೇ, ಅರ್ಚನೇ ಓ ಗುರುದೇವ. ತ್ರಿಲೋಕ ಧೀರರಮ್ಮನೆ ಬೆಳೆದು ಉಳಿಯದಂತೆ ಮಾಡಿದನು. ಅಯ್ಯೋ ನಾನೇ ಕೊಳತು ಎನ್ನ ಶಿಕ್ಷಣ ಮಾಡು ಆಳ ಮಾಡಿದಂತೆ. ಹೌದೇನು ಗುರುದೇವ? ಇನ್ನೇನಿದೆ ಆಗಿದ್ದು ಆಗ ಹೋಗಲಿ. ಪಾರ್ಥ, ಓ ಗುರುದೇವನೇ, ಈ ನಿನ್ನ ಶತ್ರು ವಿದ್ಯೆಯಲ್ಲಿ ಏಕಲವನ್ನು ದರ್ಪಣ ನಡಗಿತ್ತು. ಇನ್ನೆತ್ತಕ್ಕೆ ತಡ ನಮ್ಮ ಪಾಳ್ಯಕ್ಕೆ ಹೋಗಲಿ ಬಲವಡ ಬಿಡ. ಇನ್ನು ಇಷ್ಟರಂತೆ ಹೋಗೋದು ನಡೆಸೋದು. ಅಯ್ಯೋ ಶಿವ ಶಿವ ಶಂಭು ಶಂಕರ, ಏನು ಮೋಸವಾಯ್ತಲ್ಲೋ ಸಂಬ ಶಿವ. ಅಯ್ಯೋ ಆ ತನ್ನಗಳನ್ನು ಬೆಳೆಯನ್ನು ನಾಶ ಮಾಡಿದಂತೆ ಆ ಬೇಲಿಯನ್ನು ತಂದೆಚ್ಚಿದರೆ ಆ ಬೇಲಿಯನ್ನು ಎದ್ದು ಬೆಳೆಯನ್ನು ನಾಶ ಮಾಡಿದಂತೆ ಈ ಅಮ್ಮಗೆ ಇದ್ದೆಯನ್ನು ಅಡಗಿದೆ ಗುರುವೇ ಕುಳಿತು ಎನ್ನ ಎಪ್ಪಳನ್ನು ಕತ್ತರಿಸಿದರೆ ಇದು ಎನ್ನ ಕರ್ಮ ಕರ್ಮವೊಂದೇ ತಿಳಿಯಲು ಎಲ್ಲ ಸಾರಥಿ ಇರಲಿ. ದಾರನ್ನ ಅನ್ನೋದರಲ್ಲಿ ಏನು ಫಲವಿದೆ? ಎನ್ನ ದುರದೃಷ್ಟದ ಈಗಿರುವಾಗ ದಾರ ಮಾಡುವುದೇನಿದೆ? ಸಾರಥಿ ಹೇಗಾಯಿತಲ್ಲೋ ಎನ್ನ ಪರಿಸ್ಥಿತಿ. ಹೌದು ದೇವ,